ಅಂಕಿತ್ ಅವರೇ, ಈ ಸರ್ಕಾರದಲ್ಲಿ ಯಾರ್ಯಾರ ಮೇಲೆ ಕೇಸ್ ಇದೆ? ಕೇಳಿಸ್ಕೊಳ್ರಿ ಪ್ರಶ್ನೆ. ಯಾರ್ಯಾರ ಮೇಲೆ ಕೇಸ್ ಇದೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರ ನೀವು? ಇಲ್ಲ ಹೇಳ್ಬಿಡಿ, ಪರವಾಗಿಲ್ಲ. ಇವಾಗ ನಾನು ಹೇಳ್ತಿರೋಂಥದ್ದು, ಈಗ CBI ಆಗ್ಲಿ ED ಆಗ್ಲಿ 2000 ಅವ್ರು ಏನೋ ಹೇಳಿದ್ರಲ್ಲ 4% ಕನ್ವಿಕ್ಷನ್ ರೇಟ್ ಅಂತ, ಓವರ್ ಆಲ್ ಕನ್ವಿಕ್ಷನ್ ರೇಟ್ ತಗೊಂಡು 2%. ಆಯ್ತಾ? ಯಾರ್ಯಾರ ಮೇಲೆ ಪ್ರಕರಣ ಇದೆ 2014ರಿಂದ ಆಚೆಗೆ ಏನಾಯ್ತು, 2014 ಮುಂಚಿಂದು ಹೇಳಂಗಿದೆ 2 ಹೇಳಿ, ಇಲ್ಲ ದಯವಿಟ್ಟು ಅದನ್ನ ವಾಪಸ್ ತಗೊಳ್ಳಿ. ಸ್ಟಾಟಿಸ್ಟಿಕ್ಸ್ ಇದೆ ಬಿಡ್ರಿ, ಉತ್ತರ ಕೊಡಿ. ಐ ಆಮ್ ಆಲ್ಸೋ ಆಸ್ಕಿಂಗ್ ಫಾರ್ ಸ್ಟಾಟಿಸ್ಟಿಕ್ಸ್ ಅಂಡ್ ನಂಬರ್ಸ್ ಓನ್ಲಿ. ಆಯ್ತು, ಅದನ್ನ ಬಿಡಿ. ನಾನು ಹೇಳ್ತಿರೋಂಥದ್ದು, ಇವಾಗ ರಾಜಕೀಯವಾಗಿ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಪ್ರಕರಣ ಇದೆ. ಇವಾಗ ಜನತೆಯ ಆಶೋತ್ತರಗಳನ್ನು ಈಡೇರಿಸಬೇಕಾಗಿದ್ದ ಸಂಪುಟ, ಆ ಸಂಪುಟವನ್ನು ಇವರು ಮುಂದಕ್ಕೆ ಹೋಗಿ ಒಬ್ಬ ಪ್ರಭಾವಿ ಭ್ರಷ್ಟನನ್ನ ರಕ್ಷಣೆ ಮಾಡಿದಕ್ಕೋಸ್ಕರ ಸಂಪುಟದಲ್ಲಿ ಒಂದು ತೀರ್ಮಾನವನ್ನ ಮಾಡಿ ಕೇಸನ್ನು ವಾಪಸ್ ತಗೊಂತಾರಲ್ಲ, ಏಜೆನ್ಸಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಇದ್ಯಾವ ಪ್ರಜಾಪ್ರಭುತ್ವ? ಜನಕ್ಕೆ ಇದನ್ನೇ ನೀವು ಕೊಡ್ತಿರೋಂಥದ್ದು. ಇದೇ ಸಂಪುಟವನ್ನ ತಾವು ಉಪಯೋಗಿಸಿ ಯಾವ್ದಾರ ಜನತೆಗೆ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿದ್ರೆ ನಿಜವಾಗ್ಲೂ ಸ್ವಾಗತ ಮಾಡ್ತಾ ಇದ್ದೀವಿ. ನೀವು ಒಬ್ಬ ಪ್ರಭಾವಿ ಭ್ರಷ್ಟನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸಂಪುಟನ ದುರ್ಬಳಕೆ ಮಾಡ್ಕೊಂಡ್ರಿ, ಇದು ನಿಜವಾಗ್ಲೂ ಕಪ್ಪು ಚುಕ್ಕಿ. ನೀವು ಸಂಪುಟವನ್ನ ವಿದ್ಯಾಸಿರಿ ಯೋಜನೆ ವಾಪಸ್ ಕೊಡೋದಕ್ಕೆ ಏನಾದ್ರು ಕೊಟ್ಟಿದ್ರೆ ನಿಜವಾಗ್ಲೂ ಒಪ್ಕೋತಾ ಇದ್ವಿ. ರೈತರಿಗೆ 2000 ಪ್ರತಿ ಹೆಕ್ಟೇರ್ಗೆ 2000 ಅಂದ್ರೆ ಎಕರೆಗೆ 700 ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರಿ. ಅದನ್ನು ಕೂಡ ಒಂದು ಬಿಡಿಗಾಸು ಕೂಡ ಇವತ್ತು ಯಾವುದೇ ಒಬ್ಬ ಪ್ರಶ್ನೆ ಕೇಳಿದೇನೋ ನೀವು ಪ್ರಶ್ನೆ ಕೇಳಿದೇನು ಇನ್ನೇನ್ ಮತ್ತೆ ಪ್ರಭಾವಿ ಆಪರೇಷನ್ ಸಂಕ್ರಾಂತಿ ಇವ್ರು ಟ್ರೈ ಮಾಡಿದ್ರೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಸರ್? ಹೇಳ್ಬಿಟ್ಟಿದ್ದಾರೆ 4 ಜನ ನಮ್ಮಲ್ಲಿ ಬರಕ್ ರೆಡಿ ಇದ್ದಾರೆ. ಒಂದು MB ಪಾಟೀಲ್ರು, MB ಪಾಟೀಲ್ ಸ್ಟೇಟ್ಮೆಂಟ್ ನೆನ್ನೆ ಕೊಟ್ಟಿದ್ದಾರೆ. 4 ಜನ ನಮ್ಮಲ್ಲಿ ಬರಕ್ ರೆಡಿ ಇದ್ದಾರೆ. ಸತೀಶ್ ಜಾರಕಿಹೊಳಿ, 2 ಬಂದು ಸನ್ಮಾನ್ಯ MB ಪಾಟೀಲ್ರು, ಆಮೇಲೆ 3ನೇದು ಬಂದು ಹೇಳ್ತೀನಿ ನಾನು 3-4 ನಂಬರ್ ತಗೊಂಡು ಸರ್ಕಾರ ರಚನೆ ಮಾಡಕ ಇಲ್ಲ ಅವರು ಅಜಿತ್ ಪವಾರ್. ಈ 4 ಜನದಲ್ಲಿ ಯಾರನ್ನ ಒಬ್ರು ಅಜಿತ್ ಪವಾರ್ ಆಗ್ತಾರೆ ಅಂತ ಅಂದ್ರೆ ಏನ್ ಅರ್ಥ? ಅಂದ್ರೆ ಅಜಿತ್ ಪವಾರ್ ಏನ್ ಮಾಡಿದ್ರು ಅಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ 4 ಜನದಲ್ಲಿ ಯಾರನ್ನ ಒಬ್ರು ನೇತೃತ್ವ ತಗೊಂಡು ಬರ್ತಾರೆ ಅನ್ನೋ ಅರ್ಥ. ಅದು ಅಂದ್ರೆ ಟೀಮ್ ಲೀಡ್ ಮಾಡ್ಕೊಂಡು ಅಜಿತ್ ಪವಾರ್ ಅಂತಂದ್ರೆ ಟೀಮ್ ಲೀಡರ್ ತಾನೆ ಅವರು. ಹೌದು, ಆತರ 4 ಜನ ಲೀಡರ್ಸ್ ನಮ್ಮಲ್ಲಿ ರೆಡಿ ಇದಾರೆ ಅಂತ ಅಶೋಕ್ ಅವ್ರು ನಿನ್ನೆ ಹೇಳಿದಾರಲ್ಲ. ಇವತ್ತು ಪತ್ರಿಕೆಗಳೆಲ್ಲ ಬಂದಿದೆ ನೋಡಿ. 4 ಜನ ಯಾರ್ರಿ? ಒಂದು ಸತೀಶ್ ಜಾರಕಿಹೊಳಿ ನೋಡಿ, MB ಪಾಟೀಲ್ ಅವರಿಗೆ ಈ ಒಂದು ಜಾತಿಯ ಸಮೀಕ್ಷೆ ಏನ್ ಮಾಡ್ತಾ ಇದೆ ಕಾಂಗ್ರೆಸ್, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಅದನ್ನ ಮಾಡಬೇಕು ಅಂತ ಅವೈಜ್ಞಾನಿಕವಾಗಿದೆ ಅಂತ ಇಡೀ 37 ಜನ ಕಾಂಗ್ರೆಸ್ ಲಿಂಗಾಯತ ಶಾಸಕರ ಸಮೂಹ ಏನಿದೆ ಅದನ್ನ ವಿರೋಧ ಮಾಡ್ತಾ ಇದೆ. ಹೌದು, ಈ ನಿಟ್ಟಿನಲ್ಲಿ ಇದ್ದಾಗ ರಾಜಕೀಯವಾಗಿ ಅಶೋಕ್ ಅವರು ಒಂದು ಹೇಳಿಕೆ ಕೊಟ್ಟಿರ್ಬೋದು, ಆದ್ರೆ ಅಸಮಾಧಾನ ನಿಮ್ಗೆ ಕುರಿತಿರೋದಂತೂ ನಿಜ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕೆಂದ್ರೆ ಶಾಮನೂರ್ ಶಿವಶಂಕರಪ್ಪನವರ ಹೇಳಿಕೆ ತಗೋಬಹುದು, MB ಪಾಟೀಲ್ ಅವರ ಹೇಳಿಕೆಯನ್ನು ನೀವು ತಗೋಬಹುದು. ಎಲ್ಲ 37 ಜನ ಗೆದ್ದಿದ್ದಾರೆ ಕಾಂಗ್ರೆಸ್ ಲಿಂಗಾಯತ ಶಾಸಕರು, ಅವರೆಲ್ಲರ ಹೇಳಿಕೆಯನ್ನು ತಗೋಬಹುದು. ಅದಲ್ಲದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ಒಂದು ಜಾತಿಯ ಸಮೀಕ್ಷೆ ಸರಿ ಇಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷದ ನಿಲುವು ಭಾರಿ ಸ್ಪಷ್ಟ. ಆರ್ಥಿಕವಾಗಿ ಸಾಮಾಜಿಕವಾಗಿ ಜಾತಿಯ ಸಮೀಕ್ಷೆ ಆಗಬೇಕು, ಕರೆಕ್ಟ್ ಆಗಿ ಅದಕ್ಕೆ ಯಾವ್ಯಾವ ಜಾತಿಗಳಿಗೆ ಏನೇನು ಅನುಗುಣವಾಗಿ ಸೌಕರ್ಯಗಳು ತಲುಪಬೇಕು ಅದನ್ನ ಮಾಡಬೇಕು ಅಂತ. ಆದ್ರೆ ಅವೈಜ್ಞಾನಿಕವಾಗಿ ಏನ್ ಮಾಡಿದ್ದಾರೆ, ಇದನ್ನ ಬರೀ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡೋದಲ್ಲ, ಕಾಂಗ್ರೆಸ್ ಅಲ್ಲಿ ಇರುವಂತ ಲಿಂಗಾಯತ ಶಾಸಕರು ವಿರೋಧ ಮಾಡ್ತಾರೆ. ಈ ರೀತಿ ಒಂದು ಕಡೆ ಇನ್ನೊಂದು ಷಡಕ್ಷರಿ ತಿಪ್ಟೂರಿನ ಶಾಸಕರು ಬಹಿರಂಗವಾಗಿ ಹೇಳ್ತಾರೆ, ನಮ್ಮ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ, ನಮ್ಮ ಹತ್ರ ದುಡ್ಡು ಕೊಡೋದಕ್ಕೆ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ, 50 ಲಕ್ಷ ಮಾತ್ರ ಕೊಡ್ತಾರೆ. ಕಾಂಗ್ರೆಸ್ ಅವರು ನಾವ್ ಹೇಳ್ತಿರೋದಲ್ಲ, ಇದೆಲ್ಲವೂ ಹೇಳ್ತಿರೋಂಥದ್ದು ಬರ್ತಾ ಇರೋದು ಕಾಂಗ್ರೆಸ್ ಶಾಸಕರ ಬಾಯಲ್ಲೇ, ಪತ್ರ ಬರೀತಾ ಇರೋದು ಕಾಂಗ್ರೆಸ್ ಅವರು. ಅವ್ರು ನಮ್ ಟಚ್ ಅಲ್ಲಿ ಇಲ್ಲ, ನಮ್ಗೆ ಬೇಕಾಗಿಲ್ಲ, ಅವರೇ ಬಿದ್ದೋಗತ್ತಿದ್ದು ಈ ಸರ್ಕಾರ. ತಾನಾಗೆ ಯಾರ ಒಂದು ಆಪರೇಷನ್ ಬೇಡದೇನೆ ಅದಾಗದೆ ಬಿದ್ದೋಗ ಸರ್ಕಾರ. ಸರ್ಕಾರದಲ್ಲಿ ದುಡ್ಡಿಲ್ಲ, ನೀವೇನ್ ಮಾಡ್ತಾರೆ? 224 ವಿಧಾನಸಭಾ ಕ್ಷೇತ್ರ, 136 ಕಾಂಗ್ರೆಸ್, 66 ಬಿಜೆಪಿ, 19 JDS. ಬಿದ್ದೋಗುತ್ತೆ ಅಂತಾರೆ. ನಿಮ್ಮ ಹತ್ರ 136 ಎಷ್ಟು ಜನ ಹೊರಗಡೆ ಬರಬೇಕು? ಸಾಧ್ಯನಾ ಅದು?
ಗೊತ್ತಾಯ್ತು ನಿಮ್ಮ ಪ್ರಶ್ನೆ. ಒಂದು ಹೇಳ್ತೀನಿ, ಇವ್ರು ಮುಹೂರ್ತ ಮತ್ತೆ ಮತ್ತೆ ಚೇಂಜ್ ಮಾಡ್ಕೊಂತಾನೆ ಇರ್ತಾರೆ. ಇವಾಗ ಸಂಕ್ರಾಂತಿ ಇದೆ, ನೆಕ್ಸ್ಟ್ ಯುಗಾದಿಗೆ ಹೋಗ್ಬೋದು, ಅದಾದ್ಮೇಲೆ ಶಿವರಾತ್ರಿ, ರಾಮನವಮಿ. ಇಂಟರಪ್ಟ್ ಮಾಡಿಲ್ಲ ಪ್ಲೀಸ್, ಅಲೋಮಿ. ಓಕೆನಾ, ಮುಹೂರ್ತ ಚೇಂಜ್ ಆಗ್ತಾ ಇರ್ಬೋದು, ಬಟ್ ಸರ್ಕಾರ ಸುಭಿಕ್ಷ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮದೇ ಆದ ಶಾಸಕರು ನಮಗೆ ಕೆಲವೊಂದು ಕಿವಿ ಮಾತು ಸಲಹೆಗಳನ್ನ ಹೇಳ್ತಿದ್ರೆ, ಇಲ್ಲಿ ಕೆಲಸ ಆಗ್ತಿಲ್ಲ, ಸ್ವಲ್ಪ ಹೇಳಿ ಅಧಿಕಾರಿಗಳಿಗೆ ಹಂಗೆ ಹಿಂಗೆ ಅಂತ. ಎಷ್ಟೋ ಜನ ಅಧಿಕಾರಿಗಳು ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ, ನಾವು ಈ ಬಂದ ಮೇಲೆ ವಿತಿನ್ 7 months ತುಂಬ ಜನ ಯಾರು ಕಡು ಭ್ರಷ್ಟರಿದ್ದಾರೆ, ಅಧಿಕಾರಿಗಳು, ಪೊಲೀಸ್ ಆಫೀಸರಿಂದ ಇಡ್ಬೋದು, ಅಧಿಕಾರಿಗಳು ಎಲ್ಲ ಸಸ್ಪೆಂಡ್ ಆಗಿದ್ದಾರೆ. ಇದನ್ನ ಆಕ್ಷನ್ ತಗೊಂತೀವಿ. ಇವಾಗ ಅವರೊಂದು ಮಾತು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಭಾಳ ಗಂಭೀರವಾದ ಆರೋಪ ಮಾಡಿದ್ರು. ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅದು ಏನು ಇವ್ರು ಇದ್ದಾರಲ್ಲ, ಕರ್ನಾಟಕ ಸ್ಟೇಟ್ ಲೀಗಲ್ ಅಸೋಸಿಯೇಷನ್ ಇವ್ರು ಇರ್ತಾರಲ್ಲ, ಯಾರಪ್ಪ ಅವ್ರ ಹೆಸರು ಮರ್ತೈತ, ಅವ್ರದ್ದು ಅಪ್ರೂವಲೇ ತಗೊಂಡಿಲ್ಲ ಅವರು, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅವರು. ಆಮೇಲೆ ಇವರು ವರ್ಬಲ್ ಇದು ಹೇಳಿದ್ದಾರೆ CM ಅವರು ಮಾಡಿ ಅಂತ, ಲಿಖಿತ ರೂಪದಲ್ಲೂ ಕೊಟ್ಟಿಲ್ಲ. ಅದನ್ನ ನಾವು ಡ್ರಾಪ್ ಮಾಡಿದ್ದೀವಿ. ಇದು ಆದಿತ್ಯ ಯೋಗಿನ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ನಾವು ಅದನ್ನ ಸ್ಪಾಯ್ಸ್ ಮಾಡಿದ್ದೀವಿ. ಇವಾಗ ಆದಿತ್ಯ ಯೋಗಿನಾಥ್ ಅವ್ರ ಮೇಲೆ ಎಷ್ಟು ಕೇಸ್ ಇತ್ತು, ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ ಇತ್ತು, ವಿಡ್ರಾ ಮಾಡ್ಕೊಂಡ್ರು. ಅದಕ್ಕೆ ಉತ್ತರ ಕೊಡ್ಲಿ. ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ ಆದಿತ್ಯ ಯೋಗಿನಾಥ್ ಅವ್ರ ಮೇಲೆ ಇತ್ತು, ವಿಡ್ರಾ ಮಾಡ್ಕೊಂಡ್ರು. ಉತ್ತರ ಕೊಡ್ಲಿ ಅವರು. ಡಿ.ಕೆ. ಶಿವಕುಮಾರ್ ಅಷ್ಟು ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ ಆದಿತ್ಯ ಯೋಗಿನಾಥ್ ಮೇಲೆ ಇತ್ತು, ಹಲವಾರು ಕೇಸ್ಗಳು ಇತ್ತು, ವಿಡ್ರಾ ಮಾಡ್ಕೊಂಡ್ರು. ಕ್ಯಾಬಿನೆಟ್ ಯಾಕೆ ದುರ್ಬಳಕೆ ಮಾಡ್ಕೋತೀರಾ? ಅನ್ಸೈಂಟಿಫಿಕ್ ಆಗಿರೋದಕ್ಕೆ ಅದನ್ನ ಹಿಂದಕ್ಕೆ ತಗೊಂಡಿದ್ದೀವಿ. ನೀವು ಎಲ್ಲ ಕಾನೂನುಬದ್ಧವಾಗಿ ಮಾಡಿದ್ರೆ ನಾವು ತಾಳಕ್ಕೆ ಬರ್ತಾ